ಖಂಡಿತ ಸರ್, ಇಡೀ ದೇಶದ ಭವಿಷ್ಯದ ದೃಷ್ಟಿಯಿಂದ ಲೋಕಸಭೆ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯನ್ನು ಆಶ್ವಾಸನೆಯನ್ನು ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಮ್ಮ ಪ್ರಣಾಳಿಕೆಯನ್ನು ಇವತ್ತು ಬಿಡುಗಡೆ ಮಾಡಿದೆ. ದೇಶದ ಜನರಿಗೆ ಅತ್ಯಂತ ಸಂತೋಷ ಆಗುತ್ತೆ. ಇದರಿಂದ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ದೃಷ್ಟಿಯಿಂದ ಏನೇನು ಮುಂದಿನ ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ರೆ ಈ ದೇಶ ಸಶಕ್ತವಾಗ್ತದೆ, ಜಗತ್ತಿನಲ್ಲಿ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದ ಮೇಲ್ ಬರ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಮನ್ ಸಿವಿಲ್ ಕೋಡ್ ಏನು ನಮ್ಮ ಅಜೆಂಡಾ ಆಗಿತ್ತು ಅದನ್ನು ಈ ಸಾರಿ ಜಾರಿಗೆ ತರ್ತೀವಿ ಅಂತೇಳಿ ಹೇಳಿ ಬಹಳ ಪ್ರಧಾನವಾದಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಬಹಳಷ್ಟು ಜನ ದೇಶಭಕ್ತರು, ದೇಶದ ಬಗ್ಗೆ ಆಲೋಚನೆ ಮಾಡುವಂಥವ್ರು ಇಂಥದ್ದೊಂದು ಕಾಯ್ದೆ ಬಂದರೆ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿ ಯೋಚನೆ ಮಾಡಿದರು. ನಮ್ಮ ಎಲ್ಲ ಅಜೆಂಡಾಗಳನ್ನು ಕೂಡ ಹೆಚ್ಚು ಕಮ್ಮಿ 370 ಆ್ಯಕ್ಟ್ ಇರ್ಬೋದು, ಇವೆಲ್ಲವನ್ನೂ ಕೂಡ ಒಂದೊಂದಾಗಿ ಈಡೇರಿಸ್ತಾ ಬಂದಿದ್ದೀವಿ. 400ಕ್ಕಿಂತ ಹೆಚ್ಚು ಸ್ಥಾನಗಳು ಬಂದರೆ ಲೋಕಸಭೆಯಲ್ಲಿ ಕಾಮನ್ ಸಿವಿಲ್ ಕೋಡನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲದೆ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ, ಹೀಗೆ ಎಲ್ಲ ಕ್ಯಾಟಗರಿಗೂ ಕೂಡ ಬೇರೆ ಬೇರೆ ಯೋಜನೆಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಮತ್ತು ಬಿ ಜೆ ಪಿಯ ಪ್ರಣಾಳಿಕೆ ಅಂತ ಹೇಳಿದ್ರೆ ಅದು 5 ವರ್ಷದಲ್ಲಿ ಕಾರ್ಯಗತ ಮಾಡುವಂಥದ್ದೇ, ಕೇವಲ ಚುನಾವಣೆಗೋಸ್ಕರ ಘೋಷಣೆ ಮಾಡುವಂಥದ್ದಲ್ಲ. ಹಾಗಾಗಿ ಮೋದಿಯವರ ನೇತೃತ್ವದ ನಮ್ಮ ತಂಡ ಮಾಡಿರ್ತಕ್ಕಂಥ ಈ ಘೋಷಣೆ ಜನರಿಗೆ, ಮತದಾರರಿಗೆ ಖಂಡಿತವಾಗೂ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ನೀವು ಹೇಳಿರುವಂಥದ್ದು ಸರಿ ಇದೆ. ನಮಗೆ ತೀರ್ಥಹಳ್ಳಿ ಅಂದರೆ ಒಂದು ಸಂಭ್ರಮ ಇತ್ತು, ಒಂದು ಸುಸಂಸ್ಕೃತವಾದಂಥ ತಾಲೂಕು. ಕಡದಾಳ್ ಮಂಜಪ್ಪನವರು, ಗೋಪಾಲಗೌಡರು, ಕುವೆಂಪು, ಅನಂತಮೂರ್ತಿ, ಹೀಗೆ ಸಾಲು ಸಾಲು ಈ ನಾಡಿಗೆ ಕೊಡುಗೆ ಕೊಟ್ಟಂಥ ಜನ ಹುಟ್ಟಿರ್ತಕ್ಕಂಥ ತಾಲೂಕದು. ಆದರೆ ಇವತ್ತು ನಿಮ್ಮ ಮೀಡಿಯಾದಲ್ಲಿ ಬಹಳಷ್ಟು ಸಾರಿ ತೀರ್ಥಹಳ್ಳಿ ಹೆಸರು ಬರುವಂಥದ್ದು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನ ಕೆಲವು ಯುವಕರುಗಳು ಮಾಡಿರ್ತಕ್ಕಂಥ ಕೃತ್ಯ ಇದು. ನಮಗೆ ಅತ್ಯಂತ ನೋವಾಗುತ್ತೆ. ತೀರ್ಥಹಳ್ಳಿಯಲ್ಲಿ ಇಂಥದ್ದು ಆಗಬಾರ್ದಾಗಿತ್ತು ಅಂತ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮೊನ್ನೆ ದಿನ ಕಲ್ಕಟ್ಟಾದಲ್ಲಿ ಬಹಳ ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ 2 ಟೆರರಿಸ್ಟನ್ನು ಹಿಡಿದಿದ್ದಾರೆ. ಇನ್ನೆಷ್ಟು ಜನರನ್ನು ಸಾಯಿಸ್ತಿದ್ರೋ ಗೊತ್ತಿಲ್ಲ, ಹಿಡಿದಿದ್ದಾರೆ. NIA ಅಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಇಂಥದ್ದು ಆಗದಿದ್ದಾಗಿದೆ, ಕೊನೆಯಾಗಲಿ ಅಂತೇಳಿ ಹೇಳಿ ನಾನು ಹಾರೈಸ್ತೀನಿ. ಇವತ್ತು ನಾನು ಹೇಳುವಂಥದ್ದು ನಮ್ಮ ಕಾಂಗ್ರೆಸ್ಸಿನ ಮಿತ್ರರಿಗೆ, ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಅವರು ಇದನ್ನ ನಿರಾಕರಿಸಿದರು. ಯಾವುದೋ ಬಿಸ್ನೆಸ್ ಜಲಸಿಯಿಂದ ಆಗಿರ್ತಕ್ಕಂಥದ್ದು ಅಂತ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮಂತ್ರಿಗಳು ಇದನ್ನ ಹೇಳಿದರು. ಈ ವಿಧಾನಸೌಧದ ಒಳಗಡೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗಲೂ ಕೂಡ ಅವ್ರನ್ನ ಸಮರ್ಥಿಸ್ಕೊಂಡಿದ್ರು. ಇದು ಏನು ಮೆಸೇಜನ್ನು ಕೊಡುತ್ತೆ ಅಂತ ಹೇಳಿ ನೋಡಬೇಕು. ದೇಶದ್ರೋಹಿಗಳಿಗೆ, ಬಾಂಬ್ ಬ್ಲಾಸ್ಟ್ ಮಾಡುವಂಥ ಕಮ್ಯುನಲ್ ಫೋರ್ಸಿಗೆ ಇವತ್ತು ಕಾಂಗ್ರೆಸ್ಸು ತುಷ್ಟೀಕರಣದ ನೀತಿಯಿಂದಾಗಿ ಸಹಕಾರ ಕೊಡ್ತಾ ಇದೆ. ಇದು ಹೋಗದ ಹೊರತು ಈ ರೀತಿಯ ಭಯೋತ್ಪಾದನೆ ನಿಲ್ಲೋದಿಲ್ಲ. ಕಾಂಗ್ರೆಸ್ನವರು ಹೇಳಿರ್ತಕ್ಕಂಥ ಈ ಮಾತುಗಳು ಅವರನ್ನು ಪೋಷಣೆ ಮಾಡುವಂಥ ಒಂದು ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಮೋದಿಯವರ 10 ವರ್ಷದಲ್ಲಿ NIAಯನ್ನು ಮಾಡಿ ಈ ರೀತಿ ಕೃತ್ಯ ಯಾರು ಮಾಡ್ತಾರೆ ಅವರ ಬೇರನ್ನು ಕೂಡ ತಪಾಸಣೆ ಮಾಡಿ ಹಿಡಿತಾ ಇದ್ದಾರೆ. ಬಹಳ ಒಳ್ಳೆಯದಾಗಿದೆ. ಕುಮಾರಸ್ವಾಮಿ ಅವರು ಗ್ಯಾರಂಟಿ ವಿಚಾರಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ದಾರಿ ತಪ್ಪಿಸುವ ಗ್ಯಾರಂಟಿ ಯೋಜನೆಯಿಂದ ದಾರಿ ತಪ್ಪಿಸ್ತಾ ಇದೆ. ನೋಡಿ, ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ನಾನು ರಿಯಾಕ್ಷನ್ ಮಾಡೋದಿಲ್ಲ. ಪದೇ ಪದೇ ನಾವು ಕೊಟ್ಟಿದ್ದೇವೆ ಏನು ಹೇಳೋದು ಇವರು? ಯಾರು ತಾತನ ಗಂಟು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು? ಸಾರ್ವಜನಿಕರ ತೆರಿಗೆ ಹಣದಿಂದ ಕೊಟ್ಟಂಥದ್ದಕ್ಕೆ ನಾನು ಕೊಟ್ಟೆ ಏನರ್ಥ?
ಇವ್ರು ಖಾಸಗಿ ಆಸ್ತಿಯಿಂದ ಏನಾದರೂ ಕೊಟ್ಟಿದ್ದಿದ್ರೆ ಹೇಳಿ. ಮತ್ತು ಒಂದು ಸಾರಿ ಏನು ಕೊಟ್ಟಿದ್ದೆ ಇನ್ನು ಎಲ್ಲರಿಗೂ ಕೂಡ ಅದು ತಲುಪಲಿಲ್ಲ. ನಾನು ಅದನ್ನು ನಿರಾಕರಿಸೋದಿಲ್ಲ. ಬಡವರಿಗೆ ಕೊಡಲಿ, ನಿರ್ಗತಿಕರಿಗೆ ಕೊಡಲಿ. ಆದರೆ ಅದರಿಂದ ಓಟ್ ಕೊಡಬೇಕು, ನಮ್ಮನ್ನು ಕಾಯಮ್ಮಾಗಿ ಅಧಿಕಾರದಲ್ಲಿ ಕೂರಿಸ್ಬೇಕು ಅಂತ ಅಪೇಕ್ಷೆ ಪಡೋದಿದೆಯಲ್ಲ, ಇದು ಕೆಟ್ಟ ಮಾನಸಿಕ ಸ್ಥಿತಿ. ನಿಮ್ದೇನಾದ್ರು ಸ್ವಂತ ಜೇಬಿಂದ ಕೊಟ್ಟು ನೀವು ಆ ಕೃತಜ್ಞತಾಪೂರ್ವಕವಾಗಿ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದ್ರೆ ಸರಿ ಇದೆ. ಸಾರ್ವಜನಿಕ ಗಂಟು ಕೊಟ್ಟಿದ್ದು ನೀವು ಹೆಂಗಿದ್ನ ಹೇಳ್ತಾ ಇದ್ದೀರಿ? ಆದ್ದರಿಂದ ಇದನ್ನು ನಾನು ಕೂಡ ಖಂಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.